ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸ್ಪರ್ಧಾ ಪ್ರಪಂಚದಲ್ಲಿ ಬ್ರಹ್ಮ ಎಂದು ಖ್ಯಾತಿ ಗಳಿಸಿದ್ದಂತಹ ದಿಕ್ಸೂಚಿ ಮಾಸಪತ್ರಿಕೆಯ ಪ್ರಧಾನ ಸಂಪಾದಕರು ಮತ್ತು ನನ್ನ ಹಿತೈಷಿಗಳಾದಂತಹ ಸನ್ಮಾನ್ಯ ಶ್ರೀ A.T. ಪಾಟೀಲ್ ಸರ್ ರವರೇ, ಜಗದೀಶ್ ರವರೇ, ವೇದಿಕೆ ಮೇಲೆ ಇರುವ ಎಲ್ಲ ಆತ್ಮೀಯರೇ, ಶಿಕ್ಷಕ ಬಂಧುಗಳೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ನೆಚ್ಚಿನ ವಿದ್ಯಾರ್ಥಿನಿಯರೇ, ತರಗತಿ ಪ್ರಾರಂಭ ಆಗ್ತಾ ಇದೆ. ಬಹುಶಃ ನಿಮ್ಮ ತಾಳ್ಮೆಗೆ ಇದು ಒಂದು ಸವಾಲು ಅಂತಲೇ ನಾನು ಭಾವಿಸ್ತೀನಿ. ಅದು ಯಾವ ರೀತಿ ನಿಮ್ಮನ್ನು ನನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಕರ್ನಾಟಕ ಇತಿಹಾಸದಲ್ಲಿಯೇ ಅರ್ಥಶಾಸ್ತ್ರ ವಿಷಯದಲ್ಲಿ ಇತಿಹಾಸ ಸೃಷ್ಟಿಸಿದ ಒಂದು ಪುಸ್ತಕ, ಅದು ಸಾಮಾನ್ಯ ಅರ್ಥಶಾಸ್ತ್ರ. ನಾನೇ ಬರೆದಿರ್ತಕ್ಕಂಥ ಸಾಮಾನ್ಯ ಅರ್ಥಶಾಸ್ತ್ರ ಸಂಪುಟ 1, ಸಂಪುಟ 2, 2,500 ಪುಟಗಳಿರ್ತಕ್ಕಂಥ 2 ಅಮೂಲ್ಯವಾದ ಗ್ರಂಥಗಳನ್ನು, ಅಂದರೆ 3ನೇ ಆವೃತ್ತಿಯನ್ನು ಕಾಣ್ತಾ ಇದೆ. ಎಷ್ಟೋ ಜನರಲ್ಲಿ ಓದುಗರ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನೋ ಒಂದು ಭಾವನೆ ಇದೆ. ಆ 2,000 ಪುಟಗಳಿರ್ತಕ್ಕಂಥ ಒಂದು ಗ್ರಂಥ 3ನೇ ಬಾರಿಗೆ ಪರಿಷ್ಕೃತಗೊಂಡು ಪ್ರಕಟವಾಗ್ತಾ ಇರ್ತಕ್ಕಂಥದ್ದು ಎಷ್ಟೋ ಈ ಭಾಗದ ಅಧಿಕಾರಿಗಳು ನನಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಪ್ರೊಫೆಸರ್ಗಳು, ಸರ್ ನಿಮ್ಮ ಪುಸ್ತಕವನ್ನು ಓದಿ ನಾವು ತೇರ್ಗಡೆ ಬಂದಿದ್ದೀವಿ, ನಾವೇ ಸ್ವತಃ ನಮ್ಮ ಸ್ನೇಹಿತರಿಗೆ 10 ಕಾಪಿಯನ್ನು ಕೊಡಿಸ್ತಾ ಇದ್ದೀವಿ ಅಂತ. ಅದಕ್ಕಿಂತ ಒಬ್ಬ ಲೇಖಕನಿಗೆ ಇನ್ನೇನು ಬೇಕು? ಆ 2 ಸಂಪುಟವನ್ನು ದಿಕ್ಸೂಚಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂತಹ A.T. ಪಾಟೀಲ್ರವರಿಗೆ ತಮ್ಮ ಸಮ್ಮುಖದಲ್ಲಿ ನೀಡ್ತಾ ಇದ್ದೀನಿ. ಸರ್, ದಯವಿಟ್ಟು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ತೆಗಿಯೋಕ್ಕಾಗಲ್ಲ, ಪ್ಯಾಕ್ ಆಗಿದೆ. ಸ್ವಲ್ಪ ತಾಳ್ಮೆಯಿಂದ ನನ್ನ 2 ಮಾತುಗಳನ್ನು ಕೇಳಿದ್ರೆ ಬಹುಶಃ ನಿಮಗೆ ಚೈತನ್ಯ ಬರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಓಡೋ ಕುದುರೆಯನ್ನು ಓಡಿಸೋದು ಬದಲು ಓಡದಲ್ಲೇ ಇರೋ ಕುದುರೆಯನ್ನು ತಯಾರು ಮಾಡಿ ಓಡಿಸೋದು ನೇತಿ ಸೋಮಶೇಖರ್ಗೆ ಚೆನ್ನಾಗಿ ಗೊತ್ತು. ನನಗೆ ಆ ಒಂದು ನಂಬಿಕೆ ಇದೆ. ಕನಿಷ್ಠ ಪಕ್ಷ ಇವತ್ತು ಹೇಳ್ತಿದ್ದೀನಿ, ಬರೆದಿಟ್ಕೊಳ್ಳಿ, ಒಂದು 10ರಿಂದ 15 ಜನ ಉನ್ನತ ಹುದ್ದೆಯನ್ನು ಖಂಡಿತ ನೀವು ಅಲಂಕಾರ ಮಾಡ್ತೀರಾ. ಆ ಒಂದು ಸಾಮರ್ಥ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿರೋದು. ಆ ಬೀಜವನ್ನು ಇವತ್ತು ಬಿತ್ತುವ ಕಾರ್ಯವನ್ನು ನಾವು ಮಾಡ್ತೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಮುಖ್ಯ. ಮಾನ್ಯ ಶ್ರೀ ನೇತಿ ಸೋಮಶೇಖರ್ ಅವರ ನನ್ನ ಸ್ನೇಹ ಒಂದು 25 ವರ್ಷ ಹಿಂದಿಂದು, ಜೊತೆಗೆ ಕಣಗಾವಿಯವರು ಕೂಡ ಇಲ್ಲಿ ಇವತ್ತು ಈ ಪುಸ್ತಕನ ಅವರು ಸುಮಾರು 90 ಪುಸ್ತಕಗಳನ್ನ, 60 ಪ್ರಬಂಧಗಳನ್ನ, 200 ಲೇಖನಗಳು ಬರೆದಂತಹದ್ದು, ಬೆಸ್ಟ್ ಟೀಚರ್ ಅವಾರ್ಡು, ಕನ್ನಡ ಸೇವಾರತ್ನ ಪ್ರಶಸ್ತಿ 1, 2, 10 ಬರೆದಿದ್ದಾರೆ. ಅವರು ಈ ಪುಸ್ತಕಕ್ಕೆ ನಾನೇನೇ ಹಿನ್ನೆಲೆ ಕೂಡ ಬರೆದಿದ್ದೀನಿ, ಮುನ್ನುಡಿ ಕೂಡ ಬರೆದಿದ್ದೀನಿ. ಏನಂತಂದ್ರೆ, ಇಂಥ ಒಂದು ಪುಸ್ತಕ ಒಬ್ರು ಬರಿತಾರಪ್ಪ ಅಂದರೆ ಅವ್ರದಿಂದ ಅಧ್ಯಯನ ಎಷ್ಟಿರ್ತದಂದ್ರೆ ಅದು ದೊಡ್ಡದು. ಅದನ್ನು ನೀವೆಲ್ಲರೂ ಸರಿಯಾಗಿ ಬಳಕೆ ಮಾಡ್ಬೇಕನ್ನೋದು ನನ್ನದೊಂದು ಪ್ರಾರ್ಥನೆ. ಆಮೇಲೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆಮೇಲೆ ಇವ್ರು ಮಾತಾಡಿದ ನಂತರ ನಾನು ಮಾತಾಡ್ತೇನೆ. ನಿಮಗೆ ಈ ಸಂಸ್ಥೆ ಇದನ್ನು ಫಂಕ್ಷನ್ ನಡೆಸೋಣ ಅಂತ ನಮ್ಮಲ್ಲಿ ಬಂದ್ರಲ್ಲ, ನಮ್ಗೆ ಯಾರಿಗಾದ್ರೂ ಇಬ್ಬರಿಗೆ ಹೇಳ್ರಿ ಅಂದ್ರೆ ಯಾರಿಗೆ ಹೇಳ್ಬೇಕು? ನನಗೂ ಇದು ಅನಿಸ್ತು, ಇಲ್ಲ ಬೇಡ, ಒಂದು ಕಾರ್ಯಾಗಾರ ಮಾಡ್ತಾರಂತಂದ್ರೆ ಅದಕ್ಕೊಂದು 2 ಕಣ್ಣು ಕೊಡೋಣ ಅನ್ನಿಸ್ತು. ಒಂದು ಕಣ್ಣು ಜಿನೇಂದ್ರ ಕಣಗಾವಿ ಅಲ್ಲ, ಅವರು ಕಣಿಗಾವಿ. ಹೆಂಗಂದ್ರೆ ಒಂಥರ ಗೋಲ್ಡ್ ಮೈನ್ ಇದ್ದಂಗೆ. ಸುಮಾರು
15ರಿಂದ 20 ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಟ್ತಕ್ಕಂಥವ್ರಿಗೆ ರಕ್ತ ಮಾಂಸದ ಅವರ ನರನಾಡಿಗಳ ರಕ್ತ ಮಾಂಸದ ತುಂಬಿದಂಥ ವ್ಯಕ್ತಿ ಅವರು, ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ ಅವರು. ನಾನು ಅಲ್ಲಿಂದ ಬರ್ತೀರೇನಂದ್ರೆ ಬರ್ತಂದ್ರು, ಇಲ್ಲಿ ಯಾರು ಬರ್ತಾರೋ ಎಷ್ಟು ಮಂದಿ ಕುಂದಿರ್ತಾರೋ ಒಂದು ಮಾತು ಕೇಳಲಿಲ್ಲ. ಒಬ್ಬ IGP ಆದಂಥ ಒಬ್ಬ ವ್ಯಕ್ತಿ ಅಲ್ಲಿಂದ ಬಂದು ಇಲ್ಲಿ ಹುಡುಗರು ಎಷ್ಟಿರ್ತಾರೆ ಏನಂತ ಗೊತ್ತಿಲ್ಲ, ಅವ್ರು ಅತ್ತೆ ಹುಡುಗರು ಇರ್ಬೋದು 20. ಯಾಕಂದ್ರೆ ಯಾವುದೇ ಒಂದು ಸಾಹಸ, ಯಾವುದೇ ಒಂದು ಸಾಧನೆ ಹುಟ್ಟೋದು ಒಂದು ಸಣ್ಣ ಗುಡಿಸಲಲ್ಲೇ ಹೊರ್ತು, ಸಣ್ಣ ಮನಸ್ಸಿನಲ್ಲೇ ಹೊರ್ತು ಎಲ್ಲಿಯೂ ಅಲ್ಲ. ಅಂಥವಕ್ಕೆ ಒಂದು 4 ಇನ್ಸ್ಪಿರೇಷನ್ ಮಾಡೋಣ ಅಂತ ಅಲ್ಲಿಂದ ಓಡೋಡಿ ಬಂದಾರಲ್ಲ, ಅವರಿಗೆ ನಾನು ಏನು ಧನ್ಯವಾದ, ಏನು ಹೇಳಿದ್ರು ಕಡಿಮೆನೇ ನಿಜವಾಗ್ಲು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಕೊಟ್ಟರೆ ಅವ್ರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ 25 ವರ್ಷದಿಂದ ಅವ್ರು ನೋಡಿದ್ದೀನಿ ನಾನು ಹೆಂಗೆ ಬೆಳೆದಿದ್ದಾರೇನಂತ. ಇನ್ನೈತಿ ಸೋಮಶೇಖರ್ ಅವರು ಕೂಡ ಅಷ್ಟೇ, ಅವ್ರನ್ನ ದಿಕ್ಸೂಚಿ ಸ್ಟಾರ್ಟ್ ಮಾಡಿದಾಳಿಂದ ಹಾಗೇನೆ ಬಂದ್ಕಂತ ಹೋಗಿ ಅವ್ರು ಮಾಡಿರೋದು ಅಷ್ಟೇ. ಸಾಕಷ್ಟು ಪುಸ್ತಕಗಳು ಬರೆದಿದ್ದಾರೆ ಎಲ್ಲರೂ. ಅವ್ರಿಬ್ಬರು ಇಲ್ಲಿ ಬಂದಿರೋದಂದ್ರೆ ಒಂದು 2 ಕಣ್ಣು ಕೊಟ್ಟಂಗೆ. ಆ 2 ಕಣ್ಣನ್ನು ನೀವು ಯಾವ ದೃಷ್ಟಿಯಲ್ಲಿ ನೋಡ್ತಿರೋ ನಿಮಗೆ ಸೇರಿರೋದು. ಏನ್ರ ನಾನೇನು ಇಲ್ಲಿ ಬರ್ತೇನೆ, ನೀವು ಯಾವಾಗಾರ ಬರ್ರಿ, ನನ್ನ ಮನೇಲಿ 25 ಲಕ್ಷ ರೂಪಾಯಿ ಪುಸ್ತಕ ಇದಾವೆ, ನೀವು ಯಾವಾಗಾರ ನಾನು ಏನು ಓದಬೇಕು ಅಂದ್ರೆ ಇಲ್ಲೇ ಕವಿತಾಳದಲ್ಲಿ ಇರ್ತೇನೆ, ಖಂಡಿತ ಹೇಳ್ತೇನೆ, ಖಂಡಿತ ಮಾಡ್ತೇನೆ. ಯಾಕಂದ್ರೆ ನನ್ನ ನೆಲಕ್ಕೆ ನಾನು ಆ ಸಲ್ವಿ ಸಲ್ಲಿಸ್ಬೇಕಾದ ನನ್ನ ಕರ್ತವ್ಯ ಅಂತ ಮಾಡ್ತೇನೆ. ಆಮೇಲೆ ಮಾತಾಡ್ತೇನೆ ನಾನು. ಇದನ್ನು ಈ ಸದ್ಯಕ್ಕೆ ವಿದ್ಯಾರ್ಥಿ ವಿಭಾಗದ ಹೆಂಗೆ ಓದ್ಬೇಕು ಹೆಂಗಂತ ಅನುಭವದ ಕಣಿ ಕೂಡ ಇವರು ಕೂಡ ಹಾಗೇನೆ. ಇದೊಂದು ಕೂಡ ಗೋಲ್ಡ್ಮೇನೆ. ಅವ್ರಿಗೆ ಕೊಡ್ತೇನೆ, ಮುಂದಿನ ಮಾತು ಅವ್ರು ಮುಂದುವರಿಸ್ತಾರೆ. ಥ್ಯಾಂಕ್ ಯು. ಈ ಕಡೆ ಭಾಗ ಫುಲ್ ಜಾಮ್ ಪ್ಯಾಕ್, ಈ ಕಡೆ ಭಾಗ ಹುಡುಗರು ಭಾಳ ಬಿಜಿ ಅದಾರ ಬೇರೆ ಕಡೆ ಅಲ್ಲ. ಸೊ ಇದು ಕೂಡ ಫುಲ್ ಆಗಿದ್ರೆ ಇನ್ನೂ ಡಬಲ್ ಸಂತೋಷ ಆಗ್ತಿತ್ತು ಅಂತ ಹೇಳ್ತೀನಿ. ಇದೇನೇ ಇರಲಿ, ಇವತ್ತು ಇಲ್ಲಿ ನಿಮ್ಮನ್ನು ಯಾಕೆ ಕರೆಸಿದ್ದಾರೆ, ಅದರ ಉದ್ದೇಶ ಏನು, ಅವುಗಳನ್ನು ಆರಂಭಿಕ ಹಂತದಲ್ಲಿ ಸರ್ ಒಬ್ಬರು ತುಂಬ ಚೆನ್ನಾಗಿ ಹೇಳಿದರು. ಈ ನೀವು ಪರೀಕ್ಷೆಗಳನ್ನು 2 ರೀತಿಯಲ್ಲಿ ನೋಡ್ತೀರಿ. ನಿಮ್ಮ ಅಕಾಡೆಮಿಕ್ ಎಕ್ಸಾಮ್ಗಳಲ್ಲಿ ಪರೀಕ್ಷೆಗಳಿದ್ದಾವೆ. ಪ್ರತಿ ವರ್ಷ ಪ್ರತಿ ಸೆಮಿಸ್ಟರ್ಗೆ ಪರೀಕ್ಷೆ ಇರ್ತದೆ. ಅವುಗಳಲ್ಲಿ ನೀವು ಬರೆದು ಪಾಸಾಗಿ 10th PUC ಡಿಗ್ರಿ ಮಾಡ್ಕೊಂಡು ಹೋಗ್ತೀರಿ. ಬಟ್ ಆ ಪರೀಕ್ಷೆಗಳಿಗೂ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಏನು ವ್ಯತ್ಯಾಸ ಇದೆ? ಕೆಲವು ಮೂಲಭೂತವಾದ ವ್ಯತ್ಯಾಸಗಳಿದ್ದಾವೆ. ನಿಮ್ಮ ಅಕಾಡೆಮಿಕ್ ಪರೀಕ್ಷೆಗಳಲ್ಲಿ ನಿರ್ದಿಷ್ಟವಾದ ಸಿಲೆಬಸ್ ಇರ್ತದೆ. ಯೂನಿವರ್ಸಿಟಿ ಆಗ್ಬೋದು, PU ಬೋರ್ಡ್ ಆಗ್ಬೋದು, 10th ಬೋರ್ಡ್ ಆಗ್ಬೋದು. ಒಂದು ನಿರ್ದಿಷ್ಟವಾದ ಸಿಲೆಬಸ್ಸು, ನಿರ್ದಿಷ್ಟವಾದ ಟೆಕ್ಸ್ಟ್ ಬುಕ್ಗಳನ್ನು ರೆಫರೆನ್ಸ್ಗೆ ಇಟ್ಟಿರ್ತಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿರ್ದಿಷ್ಟವಾದ ಸಿಲೆಬಸ್ ಇರಂಗಿಲ್ಲ, ಒಂದು ಔಟ್ಲೈನ್ ಅಷ್ಟೇ ಇರ್ತದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಎಕಾನಮಿ, ಇಂಡಿಯನ್ ಹಿಸ್ಟ್ರಿ, ಬೇಸಿಕ್ ಸೈನ್ಸ್, ಟೆಕ್ನಾಲಜಿ, ಮಾನಸಿಕ ಸಾಮರ್ಥ್ಯ. ಸೊ ಈಗ ಬ್ರಾಡ್ ಬ್ಯಾಂಡ್ ಆಗಿರ್ತದೆ. ಈಗ ನೀವು ಯೂನಿವರ್ಸಿಟಿಗಳಲ್ಲಿ ಕೆಲವು ಸಂದರ್ಭದಲ್ಲಿ ಹುಡುಗರು ಸ್ಟ್ರೈಕ್ ಮಾಡೋದು ನೋಡ್ತೀರಿ. ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿದೆ, ನಮಗೆ ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸ್ ಬೇಕು ಅಂತ. ಆ ಥರ ಸ್ಟ್ರೈಕ್ ಯಾವತ್ತಾದರೂ KPSC ಎದುರುಗಡೆ, UPSC ಎದುರುಗಡೆ ಆದದ್ದು ಕೇಳಿದ್ದೀರಾ? ಯಾವತ್ತೂ ಇಲ್ಲ. ಸೊ ಇದಕ್ಕೆ ನಿರ್ದಿಷ್ಟವಾದ ಸಿಲೆಬಸ್ ಇರೋದಿಲ್ಲ. ಇನ್ನು ಎರಡನೇದಾಗಿ, ನಿಮ್ಮ ಅಕಾಡೆಮಿಕ್ ಎಕ್ಸಾಮ್ಗಳಲ್ಲಿ ಎವ್ರಿಥಿಂಗ್ ಇಸ್ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್. ಯಾವ ಪ್ರಶ್ನೆಗಳು ಬರ್ತವೆ, ಯಾವ ಉತ್ತರ ಬರೀಬೇಕು, ಹೇಗೆ ಬರೀಬೇಕು, ನಿಮ್ಮ ಸರ್ಗಳು ಟೀಚರ್ಗಳು ಅದನ್ನು ಬರೆಸ್ಕೊಟ್ಟಿರ್ತಾರೆ. ಅದೇ ರೀತಿ ನೀವು ಮಕ್ಕಕ್ಕೆ ಮಕ್ಕಿ ಬಾಯ್ಪಾಠ ಮಾಡ್ತೀರಿ. 3 ತಾಸಿನ ಎಕ್ಸಾಮ್ನಾಗ ವಾಂತಿ ಮಾಡ್ತೀರಿ, ಹೌದಾ? ಸೊ ಆ ಮೂಲಕ 70, 80, 90, 95, 100 ಔಟ್ ಆಫ್ 100 ಸ್ಕೋರ್. ಸೊ ಗಿಳಿಪಾಠದ ಸ್ಕೋರ್ಗಳನ್ನು ಅಲ್ಲಿ ನೋಡ್ತೀವಿ. ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಗಿಳಿಪಾಠದ ಸ್ಕೋರನ್ನು ಮಾಡಲಿಕ್ಕೆ ಆಗೋದಿಲ್ಲ. ವಿಷಯವನ್ನು ಅರ್ಥೈಸ್ಕೊಳ್ಬೇಕು, ಆಳವಾದ ಜ್ಞಾನವನ್ನು ಹೊಂದಿರಬೇಕು, ಆ ವಿಷಯದ ಕುರಿತು ವಿವಿಧ ಆಯಾಮಗಳನ್ನು ನಾವು ಹೊಂದಿರಬೇಕು, ನಿಮ್ಮದೇ ಆದ ಅಭಿಪ್ರಾಯವನ್ನು ಮೂಡಿಸುವಂತಿರಬೇಕು. ಇನ್ನು ಮೂರನೇದಾಗಿ, ಈ ಒಂದು ಪರೀಕ್ಷಾ ಮೆಥಡ್ ಕೂಡ ನಿಮ್ಮಲ್ಲಿ ಮೋರ್ ಆಫ್ ಇಟ್ ಇಸ್ ಅ ಡಿಸ್ಕ್ರಿಪ್ಟಿವ್. ಓದಿದ್ದೆಲ್ಲ ಪೇಜ್ ಗಟ್ಟಲೆ ಪುಟಗಟ್ಟಲೆ ಬರೆಯೋದು. ಇಲ್ಲಿ 2 ರೀತಿ ಇರ್ತದೆ, ಅಬ್ಜೆಕ್ಟಿವ್ನು ಕೂಡ ಇರ್ತದೆ, ಡಿಸ್ಕ್ರಿಪ್ಟಿವ್ನು ಇರ್ತದೆ. ಈ ಮಲ್ಟಿಪಲ್ ಚಾಯ್ಸ್ ಅಂತ ಏನು ಕರಿತೀವಿ, ಅಬ್ಜೆಕ್ಟಿವ್ ಕ್ವಶನ್ಸ್, 4 ಪ್ರಶ್ನೆಗಳಿಗೆ 1 ಪ್ರಶ್ನೆಗೆ 4 ಉತ್ತರ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ
ನೀವು ಇನ್ನು ನೆಕ್ಸ್ಟ್ ಹಂತ, ಮುಂದಿನ ಹಂತ ಮೇನ್ಸದಲ್ಲಿ ನೀವು ಎಲಾಬ್ರೇಟ್ ಆಗಿ ಬರೀಬೇಕು, ಪುಟಗಟ್ಟಲೆ ಬರೀಬೇಕಾಗ್ತದೆ. ಅಲ್ಲಿ ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯ ಬೇಕಾಗ್ತದೆ. ಇನ್ನು ನಿಮ್ಮ ಅಕಾಡೆಮಿಕ್ಗಳಲ್ಲಿ ಇಂಟರ್ವ್ಯೂ ಅನ್ನೋಂಥದ್ದು ಇರಂಗಿಲ್ಲ. ನೀವೇನು ಬರೀತೀರಿ ಅದೇ ಫೈನಲ್ಲು. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಹುತೇಕ ಶಿಕ್ಷಕ ಅಂದರೆ ಎಲ್ಲ ಗುರುಗಳು ತಮ್ಮ ಮಕ್ಕಳಿಗೆ ಹೇಳ್ತಾ ಬರ್ತಾರೆ, ಪಂಚತಂತ್ರ ಕಥೆಯೊಳಗೆ ಏನಾಗಿರ್ತದೆ ಅಂದ್ರೆ, ಒಂದು ಕಾಡ ಮಧ್ಯದೊಳಗೆ ಒಂದು ಸಿಂಹ ತನ್ನ ಅಂದರೆ ತಾಯಿ ಸಿಂಹ ಒಂದು ಮರಿಯನ್ನು ಕೊಟ್ಟು, ಆ ತಾಯಿ ಅಂದರೆ ಹುಲಿ ಸಿಂಹ ಸತ್ತು ಹೋಗಿರ್ತದ. ಅದೇ ಕಾಡಿನ ಮಧ್ಯದೊಳಗೆ ಒಬ್ಬ ಕುರಿಗಾಯವಂತವನು ಕುರಿಯನ್ನು ಮೇಯಿಸ್ತಾ ಹೋಗುವಂತಹ ಸಂದರ್ಭದೊಳಗೆ ಅಲ್ಲಿ ಅಂದರೆ ಪಕ್ಕದೊಳಗೆ ಸತ್ತಿರುವಂಥ ಸಿಂಹ, ಅದರ ಪಕ್ಕದಲ್ಲಿ ಒಂದು ಮರಿ ಬಿದ್ದಿರೋದನ್ನು ನೋಡಿ ಅವನ ಮನಸ್ಸಿಗೆ ಬಹಳ ಒಂದು ಕಡೆ ದುಃಖ ಆಗ್ತದ. ತನ್ನ ತಾಯಿಯನ್ನು ಕಳ್ಕೊಂಡಿರುವಂಥ ಈ ಸಿಂಹವನ್ನು ಏನಾದರೂ ಮಾಡಿ ನಾನು ಸಾಕಬೇಕು ಆ ಮರಿಯನ್ನು ತಿಳ್ಕೊಂಡು ಅದನ್ನು ತೊಗೊಂಡು ಹೋಗಿ ಅವನು ಏನು ಮಾಡ್ತಾನಂತಂದರೆ ಆ ಕುರಿಗಳ ಮಧ್ಯದೊಳಗೆ ಬೆಳೆಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ದಿನಗಳ ಕಳೀತಾ ಹೋಗ್ತವೆ. ಆ ಕುರಿ ಹೆಂಗಿರ್ತದಲ್ಲ ಅದೇ ರೀತಿ ಆ ಸಿಂಹನೂ ಕೂಡ ಬೆಳೀತಾ ಹೋಗ್ತದ. ಬರ್ತಾ 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 ಏನಾಗುತ್ತೆ ಅಂದ್ರೆ, ನೋಡೋರ್ ಕಣ್ಣಿಗೆ ಇದೇನಪ್ಪ ಕುರಿ ಬೇರೆ ಅಲ್ಲ, ಈ ಸಿಂಹ ಬೇರೆ ಅಲ್ಲ ಅನ್ನೋ ಹಂಗಾಗಿಬಿಡ್ತದೆ. ಆವಾಗ ಇದೇ ಹಿಂಗೆ ದಿನಗಳ ಕಳೀತವೆ. ಭಾಳ ದಿನಗಳಾದ ನಂತರ ಅದೇ ಮಾರ್ಗದೊಳಗೆ ಆ ಕುರಿಗಾಯಿ ಮತ್ತೊಂದು ಗುಡ್ಡಕ್ಕೆ ಹೋಗಿರ್ತಾನೆ. ಕುರಿಯನ್ನು ಮೇಯಿಸುವಂಥ ಸಂದರ್ಭದೊಳಗೆ ಅದೇ ಕಾಡಿನ ಮಧ್ಯದೊಳಗೆ ನಿಜವಾಗಿರುವಂಥ ಅಂದರೆ ಒಂದು ಆ ಕಾಡನ್ನು ಆಳುವಂಥ ಒಂದು ಸಿಂಹ ಬರುವಂಥ ಸಂದರ್ಭದೊಳಗೆ ಎಲ್ಲ ಈ ಸಿಂಹದ ಗರ್ಜನೆಯನ್ನು ಕೇಳಿರುವಂಥ ಎಲ್ಲ ಕುರಿಗಳು ಹಾಗೂ ಕುರಿ ಕಾಯುವಂಥವನ್ನ ಹೆದರಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿದರೆ, ಆ ಏನು ಸಿಂಹ ಇದು ಕುರಿಯ ಮರಿಗಳ ಮಧ್ಯದೊಳಗಿರುವಂಥ ಸಿಂಹದ ಮರಿನೂ ಕೂಡ ಓಡಿ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದಂತ. ಅವಾಗ ಇದನ್ನೆಲ್ಲವನ್ನ ಬಹಳ ಎತ್ತರದ ಸ್ಥಾನದಲ್ಲಿ ನಿಂತ್ಕೊಂಡು ಗಮನಿಸ್ತಿರುವಂಥ ಸಿಂಹಕ್ಕೆ ಬಹಳ ಆಶ್ಚರ್ಯ ಆಗ್ತದೆ. ಏನಂತಂದ್ರೆ, ಇದೇನಪ್ಪ ನನ್ನಂಗೈತಿ, ಇದ್ಯಾಕೆ ನನ್ನ ಓಡಿ ಹೊಂಟದ ಅಂತ ತಿಳ್ಕೊಂಡು ಅವಾಗ ಅದೇನು ಮಾಡ್ತದಂತ, ಪಕ್ಕದಲ್ಲಿರುವಂಥ ಯಾವ ಕುರಿಯನ್ನು ಬೇಟೆ ಆಡದೆ ಆ ಮರಿ ಸಿಂಹದ ಎಡೆಗೆ ಓಡಿ ಹೋಗಿ ಅದನ್ನು ಹಿಡ್ಕೊಂಡು ಬಂದು ಅದಕ್ಕೆ ಒಂದು ಬಾವಿಯೊಳಗೆ ತನ್ನ ಪ್ರತಿಬಿಂಬವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತದೆ. ಆ ಪ್ರತಿಬಿಂಬ ಹೆಂಗಿತ್ತಂದ್ರೆ, ನಾನು ನೋಡು, ನನಗೆ ಹೆಂಗೆ ಮೀಸೆದಾವ, ನನಗೆ ಹೆಂಗೆ ನಾನೆಷ್ಟು ಬಲಾಢ್ಯನದೇನೆ, ನಿನ್ನಲ್ಲೂ ಕೂಡ ಅಂಥ ಶಕ್ತಿ ಇದೆ, ನೀನು ಅದನ್ನು ಕಣ್ಕೊಳ್ಳದೆ ಹೋದರೆ ನೀನು ಎಲ್ಲ ಹೇಡಿಗಳಂತೆ ಕುರಿಗಳಂಗೆ ನಿನ್ನ ಬದುಕಾಗ್ತದೆ. ಹಾಗಾಗಿ ನೀನು ಈ ರಾಜ್ಯವನ್ನು ಅಂದರೆ ಈ ಕಾಡನ್ನಾಳುವಂಥ ಶಕ್ತಿ ನಿನಗಿದೆ, ನೀನು ಮುಂದಿನ ಸಿಂಹ ಅನ್ನೋದನ್ನ ಮಾತನ್ನು ಆ ದೊಡ್ಡ ಸಿಂಹ ಅದಕ್ಕೆ ಹೇಳಿದಾಗ ತನ್ನ ಅರಿವು, ತನ್ನ ಜ್ಞಾನ, ತನ್ನಲ್ಲಿರುವಂಥ ಶಕ್ತಿ ಮನವರಿಕೆ ಆಗ್ತದಂತೆ. ಅದೇ ರೀತಿ ಈ ಕಥೆಯನ್ನು ಹೇಳುವ ಉದ್ದೇಶ ಇಷ್ಟೇ. ಇಲ್ಲಿ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಅಂಥ ಶಕ್ತಿ ಇದೆ ಅಂತ ಯಾಕಂತಂದರೆ ಈ ಎಲ್ಲ IPS ಆಗಿರ್ಬೋದು, IAS ಎಲ್ಲ ಹುದ್ದೆಗಳನ್ನು ಮನುಷ್ಯನೇ ನಿರ್ಮಾಣ ಮಾಡಿರುವಂಥದ್ದು. ಹಾಗಾಗಿ ಮನುಷ್ಯ ನಿರ್ಮಾಣ ಮಾಡಿರುವಂಥ ಈ ಎಲ್ಲ ಪರೀಕ್ಷೆಯೊಳಗೆ ಮನುಷ್ಯನ ಉತ್ತೀರ್ಣ ಆಗುವಂಥ ಶಕ್ತಿ ಅವನಿಗಿದೆ ಅನ್ನೋದನ್ನು ತಮಗೆಲ್ಲರಿಗೂ ಕೂಡ ಮನವರಿಕೆ ಮಾಡಲಿಕ್ಕಾಗಿ ಎಲ್ಲ ಪದಾಧಿಕಾರಿಗಳು ಅನುಭವದ ಶಿಖರವನ್ನೇ ತಂದಿರಿ ಇಲ್ಲಿ ಈ ಮುಖಾಂತರ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಜೊತೆಗೆ ಇನ್ನೊಂದು ಕತೆ ಏನಂತಂದರೆ, ನಾವೆಲ್ಲರೂ ಕೂಡ ಬಹಳ ದಿನಗಳಿಂದ ಅಂದರೆ ಅನೇಕ ಕಾರ್ಯಕ್ರಮದೊಳಗಾಗಿರ್ಬೋದು, ಒಳ್ಳೊಳ್ಳೆ ಸನ್ನಿವೇಶದೊಳಗೆ ನಾವು ಕೇಳ್ತಾ ಬರ್ತೇವೆ. ಏನಂತಂದರೆ, ಒಬ್ಬ ಶಿಲ್ಪಿ ಒಂದು ಸುಂದರವಾಗಿರುವಂಥ ಕಲ್ಲನ್ನು ಅಂದರೆ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಕಾಡಿನ ಮಧ್ಯದೊಳಗೆ ಹೋಗ್ತಾನೆ. ಅವನು ಕಾಡು ಸುತ್ತಿದ್ರು ಕೂಡ ಅವನಿಗೆ ಒಂದು ಸುಂದರವಾಗಿರುವಂಥ ಕಲ್ಲು ಸಿಗುವುದಿಲ್ಲ. ಹಂಗಾಗಿ ಸುತ್ತಾ ಹೋಗ್ತಾ ಬೆಟ್ಟದ ಮಧ್ಯದೊಳಗೆ ಒಂದು ಸುಂದರವಾಗಿ ಒಂದು ಬಂಡೆ ಕಲ್ಲು ಸಿಗ್ತದೆ. ಆ ಕಲ್ಲನ್ನು ತೆಗೆದುಕೊಂಡು ಆ ಒಂದು ಗ್ರಾಮದೊಳಗೆ ಹೆಂಗೆ ನಾವು ಮುಂಚಿತವಾಗಿ ಆರ್ಡರ್ ಮಾಡ್ತೇವಲ್ಲ ಹಂಗೆ ಒಂದು ಮೂರ್ತಿ ಕೇಳಿರ್ತಾರೆ. ಅವಾಗ ಆ ಶಿಲ್ಪಿ ಸುಂದರವಾಗಿರುವಂಥ ಮೂರ್ತಿಯನ್ನು ಕೆತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೂರಾರು ಹೊಡೆತಗಳನ್ನು ತಿಂದಿರುವಂಥ ಒಂದು ಕಲ್ಲು ಏನಾಗ್ತದೆ ಅಂದರೆ ಮಧ್ಯದೊಳಗೆ ಒಡೆದು ಹೋಗ್ತದೆ. ಅವಾಗ ಅವನೇ ವಿಚಾರ ಮಾಡ್ತಾನೆ, ಇದು ಮೂರ್ತಿ ಆಗಲಿಕ್ಕೆ ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ಆ ಕಲ್ಲನ್ನು ಬದಿಗೆ ಸರಿಸ್ತಾನೆ. ಇನ್ನೊಂದಿರುವಂಥ ಕಲ್ಲು ಅಂದರೆ ಒಂದು ಕಲ್ಲದ ಎರಡು ಭಾಗದೊಳಗೆ ಒಂದು ಒಡೆದು ಹೋಗ್ತದೆ, ಇನ್ನೊಂದು ಸುಂದರವಾಗಿರುವಂಥ ಮೂರ್ತಿ ಆ ಹೊಡೆತಗಳನ್ನು ತಾಳ್ತಾ ಇರ್ತದೆ. ಅವಾಗ ಆ ಶಿಲ್ಪಿ ಹೇಳ್ತಾನಂತ, ನೀನು ಇದರಂಗೆ ಹೇಡಿ ಆಗಕ್ಕೆ ಹೋಗಬೇಡ, ಇದರಂಗೆ ನೀನು ಒಡೆದು ಹೋಗ್ಲಿಕ್ಕೆ ಹೋಗಬೇಡ, ಇನ್ನೊಂದಿಷ್ಟು ತಾಳು, ನಿನ್ನ ಬದುಕು ಸುಂದರವಾಗ್ತದೆ ಅಂದಾಗ ಆ ಶಿಲ್ಪಿಯ ನೂರಾರು ಹೊಡೆತಗಳನ್ನು, ಸಾವಿರಾರು ಹೊಡೆತಗಳನ್ನು ತಿಂದಿರುವಂಥ ಆ ಕಲ್ಲು ಸುಂದರವಾಗಿರುವಂಥ ಮೂರ್ತಿ ಆಗ್ತದೆ. ಮೂರ್ತಿ ಆಗಿರುವಂಥ ಕಲ್ಲನ್ನು ಭವ್ಯವಾಗಿರುವಂಥ ನಿರ್ಮಾಣ ಮಾಡಿರುವಂಥ ದೇವಸ್ಥಾನದ ಗರ್ಭಗುಡಿಯೊಳಗೆ ಪೂಜನೆಯ ಸ್ಥಾನದೊಳಗೆ ಅದು ನಿಂತರೆ ಯಾವ ಕಲ್ಲು ಒಡೆದು ಹೋಗಿರ್ತದೋ ಅದು ಅದೇ ದೇವಸ್ಥಾನವನ್ನು ನೋಡಲಿಕ್ಕೆ ಬಂದಿರುವಂಥ ಎಲ್ಲರ ಪಾದದೊಳಗಿರುವಂಥ ಮೆಟ್ಟಲಾಗಿ ನಿರ್ಮಾಣ ಆಗ್ತದೆ. ಯಾಕೆ ಈ ಕಥೆಯನ್ನು ಹೇಳಿದೆ ಅಂತಂದರೆ, ನನ್ನಿಂದ ಆಗುವುದಿಲ್ಲ, ನನ್ನಿಂದ ಈ ಉದ್ಯೋಗವನ್ನು ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ನಾನು ಉತ್ತೀರ್ಣಕ್ಕೆ ಆಗುವುದಿಲ್ಲ ಅನ್ನುವಂಥ ಭಯ ನಿಮ್ಮಲ್ಲಿ ಏನಾದರೂ ಇದ್ದರೆ, ಇಲ್ಲಿರುವಂಥ ಎಲ್ಲ ಅನುಭವದ ಶಿಖರವೇ ಆಗಿರುವಂಥ ಎಲ್ಲ ಪದಾಧಿಕಾರಿಗಳಲ್ಲಿ ಹಾಗೂ ಅದರಲ್ಲೇ ಉತ್ತೀರ್ಣರಾಗಿರುವಂಥ ಎಲ್ಲ ಶಿಕ್ಷಕರಲ್ಲಿ ತಮ್ಮ ಅನುಭಾನದ ಪ್ರಶ್ನೆಗಳನ್ನು ಕೇಳಿದರೆ ನಿಮಗೆ ನಿಮ್ಮಲ್ಲಿರುವಂಥ ಭಯವೆಂಬ ಆ ಕಲ್ಲಿನ ಚೂರುಗಳು ದೂರವಾಗಿ ಒಂದು ಸುಂದರವಾಗಿರುವಂಥ ಮೂರ್ತಿ ನೀವು ಆಗ್ತೀರಿ. ಜಗತ್ತಿಗೆ ಆದರ್ಶವಾಗಿರುವಂಥ ಈ ದೇಶವನ್ನು ಕಟ್ಟುವಲ್ಲಿ ತಮ್ಮೆಲ್ಲರೂ ಕೂಡ
ತಮ್ಮೆಲ್ಲರ ಪಾತ್ರವೂ ಕೂಡ ಮಹತ್ವವಾಗಿರ್ತದೆ ಅನ್ನುವಂಥ ಮಾತುಗಳನ್ನು ಹೇಳಿ, ಜೊತೆಗೆ ಮುಖ್ಯವಾಗಿ ಹೇಳುವುದೇನಂತಂದರೆ, ಈ ಸ್ಪರ್ಧಾತ್ಮಕ ಯುಗದೊಳಗೆ ಅನೇಕ ಜನರು ಕೆಲವು ಬಾರಿ ಎಕ್ಸಾಮ್ದೊಳಗೆ ಫೇಲ್ ಆಗಿಬಿಟ್ರೆ ಏನು ಮಾಡಿಬಿಡ್ತಾರೆ ಅಂದರೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು, ಅಥವಾ ತುಂಬ ಮಾನಸಿಕವಾಗಿ ಕುಗ್ಗಿ ಹೋಗಿ ಏನು ಮಾಡಿಬಿಡ್ತಾರೆ ಅಂದರೆ ಈ ಸಮಾಜದಿಂದ ಒಂದಿಷ್ಟು ದೂರ ಇರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಪರೀಕ್ಷೆ ಅನ್ನುವಂಥದ್ದು ನಮ್ಮ ಭಗವಂತ ಈ ಜಗತ್ತಿನೊಳಗೆ ನಮ್ಮನ್ನು ಹುಟ್ಟಿದಾಕ್ಷಣದಿಂದ ಹಿಡಿದುಕೊಂಡು ನಾವು ಸಾಯುವವರೆಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.